ಬಿಚ್ಚು ಡೈರೆಕ್ಟ್ ಆಗಿ ಬಿದ್ದಿ ಅಳ್ಬೇಡ ಮಗಳೇ ಮುಂಡೆ ತಲೆ ತೋರ್ಸು ಮಹದೇಶ್ವರ ಬೆಟ್ಟದ ಆನೆ ಉಮಾಮಹೇಶ್ವರಿ ಅಂತ ಸಾಗಾ ಸ್ಟೋರೀಸ್ ಅಲ್ವಾ ಅಂತ ದೊಡ್ಡ ಫ್ಯಾನ್. ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ಕೊಳ್ಳೇಗಾಲ ಫೇಮಸ್ ಬಾದಾಮ್ ಹಲ್ವಾ ಸ್ಟಾಲ್ ಹತ್ರ ಬಂದಿದ್ದೀವಿ. ರೆಡಿ ಮಾಡಿ ಸ್ಟಾಕ್ ಇಟ್ಟಿದ್ದಾರೆ. ಎಷ್ಟು ವರ್ಷ ಮಾಡ್ತಿದ್ದೀರಾ? ನಾವು ನಾಲ್ಕನೇ ತಲೆಮಾರು ಇದು ಮಾಡ್ತಿರೋದು ಇವರು. ಹಲೋ, ವೆಲ್ಕಮ್ ಬ್ಯಾಕ್. ಹಾಯ್ ಗೈಸ್, ಮಹದೇಶ್ವರ ಬೆಟ್ಟದಲ್ಲಿ ನಮ್ಮ 2ನೇ ದಿನಕ್ಕೆ ಸ್ವಾಗತ. ನಿನ್ನೆ ರಾತ್ರಿ ಬ್ಲಾಗ್ ಎಲ್ಲ ಹಾಕಿದೀವಿ, ಚೆಕ್ ಮಾಡಿ. ಇವತ್ತು 2ನೇ ದಿನ ಫ್ರೆಶ್ ಆಗಿ. ಬಿಸಿಲು ಕಣ್ಬಿಡಕ್ ಆಯ್ತಲ್ಲ. 8 ಗಂಟೆ ಬಿಸಿಲಿದೆ ಅಷ್ಟೇ, ಹೊಂಬಿಸ್ಲು ಆಕ್ಚುಲಿ ಬೀಳ್ತಾ ಇದೆ. ಅಂಡ್ ಇವಾಗ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ರಿ. ರಾತ್ರಿಗಿಂತ ಕ್ರೌಡ್ ಜಾಸ್ತಿ ಆಗಿದೆ. ಅಂದ್ರೆ ಮಲಗಿದವರೆಲ್ಲ ಎದ್ಬಿಟ್ಟು ಓಡಾಡ್ತಾರಲ್ಲ. ನೀನೇ ಬಂದ್ಬಿಟ್ಟು ಬಿಚ್ಚು ಡೈರೆಕ್ಟ್ ಆಗಿ ಬಿದ್ದಿ ಅಳ್ಬೇಡ ಮಗಳೇ ಬಾ, ಇಲ್ಲೋದ್ರು ತಪ್ಸ್ಕೊಬಿಡ್ತೀವಿ, ಹೋಗೋಣ. ನಮ್ಮ ಅಣ್ಣನ ಮಕ್ಕಳಿಗೆ ಆಲ್ರೆಡಿ 5 ಗಂಟೆಗೆ ಎದ್ದು ಮುಡಿ ಕೊಟ್ಟಾಗಿದೆ. ಅವರು ಮುಡಿ ಕೊಟ್ಟ ಮೇಲೆ ಹೆಂಗಿದ್ದಾರೆ ಅಂತ ತೋರಿಸ್ತೀನಿ. ಇವಾಗ ನಾವು ಗೋಪುರ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇಲ್ಲಿ ಮತ್ತೆ ರಾತ್ರಿ ಧೂಪ ಹಾಕೋಕ್ಕಾಗಿಲ್ಲ. ಧೂಪ ಹಾಕ್ಬಿಟ್ಟು ಮೇಲ್ಗಡೆಯಲ್ಲಿ ಬಸ್ಸಿನ ಹತ್ರ ಹೋಗಿ ತಿಂಡಿಗೆ ಹೋಗ್ಬೇಕು. ಇಲ್ಲೇ ತಿಂಡಿ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ. ಸೊ ಹೋಗ್ಬೇಕು. ಬನ್ನಿ, ಇವತ್ತು ನಮ್ಮ 2ನೇ ದಿನ ಹೆಂಗಿರುತ್ತೆ ತೋರಿಸ್ತೀವಿ. ಇವತ್ತು ಎಷ್ಟು ಕ್ರೌಡ್ ಇದ್ದಾರೆ ಅಂತ ನೋಡಿ. ಆಲ್ರೆಡಿ ಇಲ್ಲಿ ನೋಡಿ, ಜನ ನೋಡಿ. ಶಿವರಾತ್ರಿ ಟೈಮಲ್ಲಿ ಬರಬೇಕು ಅಂದ್ರೆ ತುಂಬಾ ರಿಸ್ಕ್ ತಗೊಂಡೇ ಬರಬೇಕು. ಬಿಕಾಸ್ ಮಹದೇಶ್ವರ ಸ್ವಾಮಿ ಆಗಿರೋದ್ರಿಂದ ಶಿವರಾತ್ರಿ ಸಿಕ್ಕಾಪಟ್ಟೆ ಕ್ರೌಡ್. ಉರುಳು ಸೇವೆ ಮಾಡ್ತಿದ್ದಾರೆ ಜನ. ಏನೇನು ಹರ್ಸ್ಕೊಂಡಿರ್ತಾರೋ ಈ ಟೈಮಲ್ಲಿ ಎಲ್ಲ ಈಡೇರಿಸ್ತಾರೆ. ಮೇಜರ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಮ್ಮ ಚಾನಲ್ನ ಹೆಚ್ಚೆಚ್ಚು ಕಂಟೆಂಟ್ ಮಾಡೋಕೆ ಟ್ರೈ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಡಿಸ್ಟರ್ಬೆನ್ಸ್, ಹಿಡ್ಗಾಯಿ ಹೊಡಿತಾ ಇದಾರೆ. ಒಂದೇ ಏಟಿಗೆ ಸೂಪರ್. ಧೂಪ ಹಾಕಕ್ಕೆ ಧೂಪ ತಗೊಂಡಿದ್ವಿ. ಇಲ್ಲಿ ಮುಡಿ ಕೊಟ್ಟಿ ನಮ್ಮ ಅಣ್ಣನ ಮಕ್ಕಳು ವಸಿಷ್ಠ ಅಲ್ಲಿ ಮುಂಡೆ ತಲೆ ತೋರ್ಸು. 5 ಗಂಟೆಗೆ ಸಿಕ್ಕಾಬಟ್ಟೆ ರಶ್ ಅಲ್ಲಿ ಹೋಗಿ ಜಾಗ ಮಾಡಿ ನಮ್ಮ ಅಣ್ಣ ಅದಕ್ಕೆ ಎದ್ದೋಗಿ ನಾವೆದ್ದ ಎದಳಕ್ ಆಗ್ಲಿಲ್ಲ 5 ಗಂಟೆಗೆ ಅಂತ. ಆ ಕ್ರೌಡಲ್ಲಿ ಹೋಗಿ ಮುಡಿ ಕೊಡ್ಸ್ಕೊಂಡ್ ಬಂದವ್ರೆ. ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಮುಡಿ ಕೊಟ್ರೆ ತಲೆಗೆ ಗಂಧ ಬಳಸಿಲ್ಲ ಅಂದ್ರೆ ಮುಡಿ ಕೊಟ್ಟಿದೀವಿ ಅಂತ ಕನ್ಫರ್ಮೇಶನ್ ಸಿಗಲ್ಲ. ಅವಾಗ ಗಂಧ ಹಾಕ್ತಾ ಇದ್ರೆ ತಣ್ಣಗಾಗ್ಲಿ ಅಂತ ಗಂಧ ಹಾಕ್ತಿದ್ರು. ಇವಾಗೂ ಅಷ್ಟೇ, ಗೋಳ್ ತಲೆಗೆ ಬಿಸಿಲು ಬಿದ್ರೆ ಗಂಧ ಇದ್ರೆ ತಣ್ಣಗಾಗತ್ತೆ. ರಿಯಾಕ್ಷನ್ ಇಲ್ಲ ಪಾಪ. ದೇವಸ್ಥಾನದ ರಾಜಗೋಪುರದ ಎಡಭಾಗ ಬಲಭಾಗ ರಂಗ ಮಂದಿರದ ಮುಂಭಾಗ ನಾವ್ ಆನೆ ನೋಡಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ. ಆನೆನೇ ಇಲ್ಲಿ ಬಂತು. ಅಲ್ಲಿ ಕೂಡ ಬರ್ತಾ ಇದೆ. ಇದು ನಮ್ಮ ಮಹದೇಶ್ವರ ಬೆಟ್ಟದ ಆನೆ ಉಮಾಮಹೇಶ್ವರಿ ಅಂತ ಹೆಣ್ಣಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲಂಕಾರ. ರಾಮ ಎಲ್ಲ ಕೈ ಮುಕ್ಕೊಳ್ಳಿ. ನಮ್ಮ ಗಣೇಶ ಪಾಪ ಈ ಜನರ ಮಧ್ಯೆ ಅದು ಗಾಬರಿ ಆಗಿ ಹೋಗ್ಬೇಕು. ಗಾಬರಿ ಆದ್ರೆ ಇಲ್ಲಿರೋ ಜನ ಎಲ್ಲ ಓಡೋಗ್ತಾರೆ. ಇದು ತೇರು, ಬೆಳ್ಳಿ ತೇರು ಮಾಡಿಸ್ಕೊಂಡ್ಬಿಟ್ಟಿದ್ದು. ಎಲ್ಲ ದರ್ಶನ ಮಾಡ್ಕೊಳ್ಳಿ. ಇದು ಲಾಡು ಪ್ರಸಾದ ಕೌಂಟ್ರು. ಒಂದು ಲಾಡುಗೆ 25 ರೂಪಾಯಿ. ಕಲ್ಲು ಸಕ್ಕರೆ 20 ರೂಪಾಯಿ. ಹಾ, ಎಲ್ಲಿಗೆ ಲಡ್ಡು ಹುಡುಗಿ ತಗೊಂಡ್ ಹೋಗ್ತೀವಿ. ಒಂದ್ ಲಡ್ಡು ತಗೋಬಾಬು, ಕೊಡ್ತೀನಿ ದುಡ್ಡು. ಊರಿಗೆ ಹೋಗೋದ್ ಮರ್ತೋಗ್ಬಿಟ್ಟೈತೆ. ಹೋಗಮ್ಮ, ರಶ್ ಐತೆ ಎಲ್ಲ ಗಂಡಸ್ರೆ ಅವರಲ್ಲಿ. ಏನು ಹೋಗಲ್ಲ ನೀನು? ಹೋಯ್ತೀನಿ. ನಿಮ್ಮ ಅಪ್ಪನ ಮನೇಲಾದ್ರೆ ಹೋಗಿ ತಂದು ಕೊಡ್ತಾ ಇರಲ್ಲ ನೀನು. ಮದ್ವೆ ಆಗ್ಬಿಟ್ಟು ಫುಲ್ ಇದ್ ಮಾಡ್ತಾರೆ. ನಾನೇ ಹೋಗ್ಬೇಕು. ನಿಂಗೆ
ಬಾ ನನಗೆ ಹೆಲ್ಪ್ ಮಾಡಕ್ಕೆ. ಕೆಲ್ಸ ಎಲ್ಲ ಬಿಟ್ಟು ಇಲ್ಲಿ ನಿನ್ನ ಹತ್ರ ಮಾಡ್ಸಕ್ಕೆ. ನನಗೆ ಹೆಲ್ಪ್ ಮಾಡಕ್ಕೆ ನಾನು ನಿನ್ನ ಮದುವೆ ಆಗಿರೋದು. ಎಲ್ಲ ಕೆಲಸ ನಾನ್ ಮಾಡಕ್ಕಲ್ಲ. ಹೋಗು ತಗೋಬಾ. ಎಷ್ಟು ಬೇಕು? ಒಂದು ಸಾಕು. ಒಂದು ಅಂದ್ರೆ ಒಂದು ಪ್ಯಾಕೆಟ್ ಕಣ. ಅದೇ ಒಂದು ಪ್ಯಾಕೆಟ್. ಇದು ಮಾರ್ನಿಂಗ್ ತಿಂಡಿಗೆ ಇಷ್ಟು ರಶ್. ತುಂಬಾ ದೂರ ಬರ್ಬೇಕು ಅಲ್ಲಿ ಹೊರಗಡೆಯಿಂದ. ಇಷ್ಟೊಂದು ರೋಡ್. ತಿಂಡಿ ಬಾತು ಪಾಯಸ ಎಲ್ಲ ಕೊಡ್ತಿದ್ದಾರೆ. ಮಹದೇಶ್ವರ ಬೆಟ್ಟದಲ್ಲಿ ಭಾನುವಾರ ತಿಂಡಿ ಪ್ರಸಾದ ವಾಂಗಿ ಬಾತು ಮತ್ತೆ ಬೆಲ್ದನ್ನ ಪಾಯಸ ತರ ಮಾಡಿದ್ದಾರೆ. ಪಾಯಸ ಇವ್ರು ನಮ್ಮ ಬೆಟ್ಟದಲ್ಲಿ ರೆಕಗ್ನೈಸ್ ಮಾಡಿ ಮಾತಾಡಿಸಿದ್ರು. ಸಾಗಾ ಸ್ಟೋರೀಸ್ ಅಲ್ವಾ ಅಂತ. ದೊಡ್ಡ ಫ್ಯಾನ್. ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ಬಾಯ್. ಫೋಟೋ ತಗ್ಸ್ಕೊಂಡು ಹೋದ್ರು. ಖುಷಿ ಆಯ್ತು. ಫ್ಯಾನ್ ಮೂಮೆಂಟ್. ಯಾವ್ದು ಇದುವರೆಗೂ ಕ್ಯಾಪ್ಚರ್ ಮಾಡಿರ್ಲಿಲ್ಲ. ಯಾವ್ದು ಇಷ್ಟು ಕ್ಯಾಪ್ಚರ್ ಮಾಡಕ್ ಆಗ್ತಿರ್ಲಿಲ್ಲ ಇಷ್ಟು ದಿನ ಅನ್ಕೋತಿದ್ದೆ. ಇದೊಂದು ಕ್ಯಾಪ್ಚರ್ ಮಾಡಕ್ ಸಿಕ್ತು. ಎಲ್ಲ ಮಾದಪ್ಪನ್ ಕೃಪೆ. ಅವರು ಚಿತ್ರದುರ್ಗದವರು, ಬೆಂಗಳೂರಲ್ಲಿ ಇರೋದಂತೆ. ಎಲ್ಲಿರೋರೆಲ್ಲ ನಮ್ ವಿಡಿಯೋಸ್ ನೋಡ್ತಾ ಇದಾರೆ ಅಂತ ಖುಷಿ ಆಗುತ್ತೆ. ಆಲ್ ಥ್ಯಾಂಕ್ಸ್ ಟು ಗಾಡ್. ಎಲ್ಲ ಶಿವನ ಲೀಲೆ. ಅಂಡ್ ಇದು ಮಹದೇಶ್ವರ ಬೆಟ್ಟದಿಂದ ಮಹದೇಶ್ವರನ ಬಿಗ್ ಸ್ಟ್ಯಾಚು. ಹುಲಿ ಮೇಲೆ ಕೂತಿರೋದಂತ ಸ್ಟ್ಯಾಚು ಮಾಡೋರೆ. ಸಕ್ಕದಾಗೈತೆ. ಇಡೀ ಬೆಟ್ಟಕ್ಕೆ ಎಲ್ಲಿದ್ರು ಕಾಣುತ್ತೆ ಇದು. ಅಷ್ಟು ಕೂಡ ಮಾಡೋರೆ. ನಾವ್ ಇಲ್ಲಿದ್ದೀವಿ, ಜೂಮ್ ಹಾಕಿದ್ದೆ ಅಷ್ಟೇ. ಸ್ಟ್ಯಾಚು ಅಲ್ಲಿ ಯಾರು ಹೋಗಿ ಇನ್ನೂ ಬಿಟ್ಟಿಲ್ಲ. ಇದ್ರೆ ಅಲ್ಲೆಲ್ಲ ಜನ ಇರೋರು. ಇದು ಗೋಪುರ. ಇದು ಟಾಪ್ ವ್ಯೂ. ಇಲ್ಲಿಗೆ ಸ್ಟ್ಯಾಚು ಈ ತರ ಕಾಣಿಸುತ್ತೆ. ಅಂಡ್ ಒಳಗಡೆ ದೇವಸ್ಥಾನ. ಇದು ನೋಡೋಣ ದೇವಸ್ಥಾನ ಇಲ್ಲಿಂದ ಹೆಂಗ್ ಕಾಣುತ್ತೆ. ಫುಲ್ಲೆಲ್ಲ ಜೈಂಕರ್ ಹಾಕ್ತಾರೆ ಹೊಗೆ ಮಾದಪ್ಪ ಅಂತ. ಅಂಡ್ ನಡ್ಕೊಂಬತ್ತಿರೋರಿಗೆ ಡೈರೆಕ್ಟ್ ಎಂಟ್ರಿ. ಅವರು ಸಪ್ರೇಟು ಕ್ಯೂ ಅಲ್ಲಿ ಬರಬೇಕು ಅಂತ ಇಲ್ಲ. ಪಾದಯಾತ್ರೆ ಮಾಡ್ಕೊಂಡ್ಬಂದಿರೋರು ಡೈರೆಕ್ಟ್ ಈ ಗೋಪುರದ ಒಳಗಡೆಯಿಂದ ಒಳಗಡೆ ಎಂಟ್ರಿ ಬಂದು ದರ್ಶನ ಪಡಿಬೋದು. ಹಂಗೆ ಬಂದರೆ ಕ್ಯೂ ಅಲ್ಲಿ ಬಂದೇ ಬರಬೇಕು. ಬಸವ ಒಂದು ಪಿಂಕ್ ಹೂವ ಮರ ಸಿಕ್ಕೈತೆ ಅಂದ್ಬಿಟ್ಟು ಒಂದು 100 ಫೋಟೋ ತಗ್ಸೋಣ ನನ್ನ ಹತ್ರ. ಸ್ಟೋರಿ ಅಮ್ಮ ಇವಳು ಎಲ್ಲ ಸೇರಿ ಒಂದು 100 ನಂಗೆ ತಗ್ಸಾಕೈತಿ. ಇವಾಗ ನಮ್ಮ ಅದಕ್ಕೆ ಬೇರೆ ಎಂಟ್ರಿ. ಈಗ ಒಂದು 20 ಫೋಟೋ. ಅದ್ಭುತ ಮಾತ್ರ ಜೋಡಿ. ತೆಗಿತಾ ಇಲ್ಲಲ್ಲ ನಾನು. ಯಾಕೆ ನಗ್ತಾ ಇದ್ದೀರಾ? ಸಾಕು. ಸೊ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ದರ್ಶನ ಮಾಡಲಿಲ್ಲ. ದರ್ಶನ ರಾತ್ರಿ ಮಾಡೋದ್ರಿಂದ ಮುಡಿ ಎಲ್ಲ ಕೊಟ್ಟು ಪ್ರಸಾದ ತಿಂದು ಧೂಪ ಹಾಕಿ ಈಗ ಸೈನಿಂಗ್ ಆಫ್ ಟೈಮ್ ಬೆಟ್ಟದಿಂದ ಹೊರಡ್ತಾ ಇದೀವಿ. ಮುಗೇ ಮಾದಪ್ಪ. ಉಗೆ ಅನ್ನಲ್ಲ ವಸಿಷ್ಠ ಈಗ. ಏನು ಅನ್ನಲ್ಲ ಅವನು. ಚಾಕ್ಲೇಟ್ ಕೊಡಿ 1 kg ತಿಂತಾನೆ. 1 kg ಚಾಕ್ಲೇಟ್, 1 kg ಜ್ಯೂಸ್, 1 kg ಲಸ್ಸಿ. ಆಮೇಲೆ ಇನ್ನೇನಪ್ಪ 1 kg ಕುರ್ಕುರಿ. ನಿನ್ಗೆ ಏನು ತಗೊಳ್ಳಿಲ್ವ ಮಮ್ಮಿ ನೀನು ಬೆಟ್ಟದಲ್ಲಿ? 1 kg ಜಿಲೇಬಿ, 1 kg ಖರ್ಜೂರ, ಆಮೇಲೆ ಕಲ್ಸಕ್ರೆ, ಏನು ಇದು ಹಲ್ವಾ. ನೀನು ಯಾವ ಮಾದೇಶ್ ಮಕ್ಕಳು. ನಾವು ದರ್ಶನ ಮಾಡ್ಕೊಂಡು ಹೋಗ್ತಿದೀವಿ. ಬಟ್ ಇನ್ನೂ ಪಾದಯಾತ್ರೆಗಳು ಮಾಡ್ತಾನೆ ಇದ್ದಾರೆ ಪಾಪ. ಇನ್ನೂ ಮುಗ್ದಿಲ್ಲ. ನೆನ್ನೆ ಅಲ್ಲಿ ತಾಳ್ಬೆಟ್ಟದಲ್ಲಿ ಹಾಲ್ಟ್ ಆಗಿರೋಲ್ಲ ಇನ್ನೂ ಬರ್ತಾವ್ರೆ. ಎಲ್ಲ ಮೆಟ್ಲು ಬಳಸ್ತವ್ರೆ ನೋಡಿ ಎಷ್ಟು ಜನ. ಅಯ್ಯೋ ನಾನು ಶಿವರಾತ್ರಿ ತನಕ ಬರ್ತಾನೆ ಇರ್ತಾರೆ. ಇನ್ನೂ 2 ದಿನ ಟೈಮ್ ಇದೆ. ಬಂದೆಲ್ಲ ತಲುಪ್ತಾರೆ. ಸೊ ಮಾದಪ್ಪನ ದರ್ಶನ ಮಾಡ್ತಾರೆ. ನೀನು ಬರುತ್ತಾನೆ ಆರಾಮ ಕಾರಲ್ಲಿ ಜುಮ್ ಅಂತ ಬಂದಿಯಲ್ಲ. ಅನ್ನ ಕೊಡ್ತಾರ ದೇವಸ್ಥಾನದಲ್ಲಿ. 3 ಟೈಮ್ ಊಟ ಕೊಡ್ತಾರೆ. ಇಲ್ಲೇ ಇರ್ಬೋದಪ್ಪ. ಇನ್ಯಾಕೆ 2 ಮಕ್ಕಳು ಮದುವೆ ಮಾಡಿದ್ಯಾ? ದೇವಸ್ಥಾನದಲ್ಲಿ ಗಂಡ ಇಲ್ವಾ? ಗಂಡಂಗೆ ಬೇಕಾಗಿಲ್ಲ. ನೀನು ಅವ್ರ ದನ ಕುರಿ ಆಯ್ತು ಆರಾಮಾಗಿರ್ತಾರೆ. ನೀನ್ ಆರಾಮಾಗಿರ್ಬೋದಪ್ಪ. ಇಲ್ಲಿ ಯೋಚನೆ ಮಾಡೋ ಇಳಿಸ್ತೀವಿ ಈಗಲೇ. ಅಯ್ಯೋ ಬಸ್ಸು ಜಾಮ್ ಆಗ್ಬಿಟ್ಟೈತೆ ಪಾಪ. KSRTC ಬಸ್ಸು ಮತ್ತೆ ಪ್ರೈವೇಟ್ ಬಸ್ಸು ಅಪ್ಪ ಅಲ್ಲಿ ಹತ್ತುತ್ತಾ ಇಲ್ಲ.
ಲೆಫ್ಟ್ಗೆ ವೆಹಿಕಲ್ಸ್ ಬಂದ್ಬಿಟ್ರೆ ಏರ್ ಪಿನ್ ಬೆಂಡ್ಸಲ್ಲಿ ಕಷ್ಟ. ಈಗಿನಿಂದ ಈ ಬಸ್ಗಳು ಬಂದ್ಬಿಟ್ರೆ ಕಷ್ಟ. ಅವರು ನಿಲ್ಸ್ಕೊತಾರೆ, ಇನ್ನೇನು ಮಾಡೋದು. ಈ ಟೈಮಲ್ಲಿ ಗಗನ ಓಡಿಸ್ಬೇಕಪ್ಪ, ಚೆನ್ನಾಗಿ ಓಡಿಸ್ತಾಳೆ. ಏನು ಕಿಂಡಲ್ ಕಿಂಡಲ್ ಅಲ್ಲ ಕಣೇ, ಐ ಓಡಿಸಲ್ವ ನೀನು? ಓಡಿಸ್ತೀನಿ. ಯಾವಾಗ ಓಡಿಸೋದು ಏರ್ ಪಿನ್ ಬೆಂಡಲ್ಲಿ ನೀನು? ಬೆಂಡಲ್ಲಿ ಕರ್ಕೊಂಡು ಹೋಗ್ತೀನಿ. ಏರ್ ಪಿನ್ ಆಗ್ತಾಯಿದೆ ಸದ್ಯ. ಹಿಂಗೆ ಮಧ್ಯ ಜನ, ಕಲ್ಲಂಗಡಿ, ತಿಂಡಿ, ಬ್ರೇಕ್ಫಾಸ್ಟು, ಹಣ್ಣುಗಳು ನೋಡಿ, ಕಿತ್ಲೆ ಹಣ್ಣು, ಕಲ್ಲಂಗಡಿ ಹಣ್ಣು, ವಾಟ್ರ್ ಬಾಟ್ಲು ಎಲ್ಲನೂ ಕೊಡ್ತಿರ್ತಾರೆ. ತುಂಬ ಒಳ್ಳೆಯವರು ನಮ್ಮ ಕರ್ನಾಟಕ ಜನ. ಹಿಂಗೆಲ್ಲ ದೇವ್ರ ಹೆಸರಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಜನಕ್ಕೆ. ಈಗ ನಾವು ತಾಳದ ಬೆಟ್ಟದ ಹತ್ರ ಬಂದ್ವಿ. ಇಲ್ಲಿ ಫುಲ್ಲು ಡ್ಯಾನ್ಸ್ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡ್ತವ್ರೆ. ಜನಕ್ಕೆಲ್ಲ ಖುಷಿ ಖುಷಿ, ಸಂಭ್ರಮ ಮಾಡ್ತವ್ರೆಲ್ಲ. ನೆನ್ನೆ ಎಲ್ಲ ಹಾಲ್ಟ್ ಆಗಿದವ್ರು ಇಲ್ಲಿ. ಎಲ್ಲ ತಾಳ್ಬೇಡದ್ರ ಮರದ ಹತ್ರ ತಾರ್ಪಲ್ ಹಾಕೊಂಡು ಇಲ್ಲೇ ಇದ್ದಿದ್ದು ರಾತ್ರಿ. ಇನ್ನೂ ಹೊರಟಿಲ್ಲ ಇವರೆಲ್ಲ. ಇವತ್ತು ಬಿಸಿಲು ಕಮ್ಮಿ ಆದಮೇಲೆ ಹೊರಡ್ತಾರೆ. ಪಾದಯಾತ್ರೆ ಕಂಟಿನ್ಯೂ ಮಾಡ್ತಾರೆ. ಒಂದು ಅಡ್ವೆಂಚರ್ ಮಾಡಿ ಮ್ಯಾಪಲ್ಲಿ ಗಲ್ಲಿ ಒಳಗಡೆ ಎಲ್ಲ ಬಂದು ಹುಡುಕಿ ಕೊಳ್ಳೇಗಾಲ ಫೇಮಸ್ ಬಾದಾಮ್ ಹಲ್ವಾ ಸ್ಟಾಲ್ ಹತ್ರ ಬಂದಿದ್ದೀವಿ. ನಮ್ಮ ಅಣ್ಣ ಸ್ವೀಟ್ ಪ್ರಿಯ, ತಿನ್ನಲೇಬೇಕು ಅಂತ ಬಂದವನೇ. ನಮ್ಮ ಮನೆಯವರೆಲ್ಲ ಬಿಸಿಲಲ್ಲಿ ನಡ್ಕೊಂಬತ್ತವ್ರೆ. ಬಾದಾಮಿ ಎಲ್ಲ ಇದೆ. ಯಾಕೆ ಫೇಮಸ್ಸು, ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿದೆ ಅಂತ ಟ್ರೈ ಮಾಡಬೇಕು ಅಷ್ಟೆ. ನದಿ ಒಳಗಡೆ ಇದೆಯಂತೆ, ರೆಡಿ ಇದೆ, ತಿನ್ನೋದಷ್ಟೆ. ಸರ್ ಇದೆಲ್ಲ ಈ ರೋಡು ಡಮೆಲಿಕ್ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ ಈ ರೋಡ್ ಡಮೆಲಿಕ್ ಸ್ಟಾರ್ಟ್ ಆಗಿದೆ. ಯಾರು ಮೈನ್ ಅಧಿಕಾರಿ ಬರ್ತಾ ಇಲ್ಲ ನೋಡಿ. ಇದೆಲ್ಲ ಕಾರ್ ಹೋದ್ರೆ ಒಂದು ಕಾರ್ ಹೋಗಲ್ಲ, ಹಂಗ ಆಗ್ಬಿಟ್ಟೈತೆ. ಅದ್ರಲ್ಲೆಲ್ಲ ಮನೆಯವ್ರು ಬೇರೆ ನೀನ್ ಸ್ವೀಟ್ ತಿನ್ನೋಕ್ಕೋಸ್ಕರ ಹೋಯ್ತಾ ಇದೀಯ ಅಂತಿದ್ರು. ಎಷ್ಟು ಬೇಕು ಸರ್? ಬನ್ನಿ ಕೂತ್ಕೊಳ್ಳಿ. ಎರಡು ಕೊಡಿ ನೋಡೋದ ಹೆಂಗಿರುತ್ತೆ ಅಂತ. 50 ಗ್ರಾಮ್ ಕೊಡಲಿ, ಒಂದೇ ಒಂದು ಕೊಡಲಿ, 2 ಕೊಡಿ. ಪ್ಲೇಟ್ ಲೆಕ್ಕ ಕೊಡ್ತೀರಿ, ಹೆಂಗ್ ಕೊಡ್ತೀರಿ ನೀವು? ನೋಡಿ ಇಲ್ಲಿ ಹಾಕಿದ್ವಿ ನೋಡಿ, ಗ್ರಾಮ್ ಲೆಕ್ಕ. 50 ಗ್ರಾಮ್ ಕೊಡಿ ಅಣ್ಣ. 50 ಗ್ರಾಮ್ ಕೊಡಿ. ಏನಂದ್ರೆ 4 ಅಂದ್ರೆ ಇದಕ್ಕೆ ಹಾಕ್ಬಿಡಿ, ಬೋಲ್ ಇಲ್ವಾ? ಬೋಲ್ ಟೈಪ್ ಅಲ್ಲಿ ಅದಕ್ಕೆ ಹಾಕ್ಬಿಡಿ, ಎಲ್ಲರೂ ಟೇಸ್ಟ್ ಮಾಡಕ್ ಸರಿ. ಇದು ಇದೇ ಬರೋದು ಇಲ್ಲ ಅಂದ್ರೆ ನೋಡಿ ಇದು. ಅದಕ್ಕೆ ಹಾಕ್ಬಿಡಿ, ಸ್ಪೂನ್ ಹಿಡಿಕೊಂಡು ಡೈಲಿ ರೆಡಿ ಮಾಡ್ತೀವಲ್ಲ ಸರ್? ಹೌದು ನೋಡಿ, ಇಲ್ಲಿ ರೆಡಿ ಮಾಡಿ ಸ್ಟಾಕ್ ಇಟ್ಟಿದ್ದಾರೆ. ಮಾಡ್ತಾನೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾವು 4ನೇ ತಲೆಮಾರು. 4ನೇ ತಲೆಮಾರು ಇದು ಮಾಡ್ತಿರೋದು ಇವರು. ಇದೊಂದಿನ ಮಾಡೋದು. ಇವ್ರ ತಾತ ಮುತ್ತಾತನ ಕಾಲದಿಂದ ಮಾಡ್ತವ್ರೆ. ಹಳೆ ಕಾಲದ ತಗಡಿಲಿ ನೋಡಿ ಇಲ್ಲಿ ಆವಾಗ ಕೊಟ್ಟಿರೋ ಹಳೆ ಕಾಲ ನೋಡಿ. ತೊಲ ಕಾಲದಿಂದ ಇಟ್ಟವ್ರು ಇವರು. 1 ತೊಲ 2 ತೊಲ ಅಂತ ಇವ್ರು ತೊಲ 24 ತೊಲ. ಅದೇ ಇದು ತೊಲ ಕಾಲದಿಂದನೂ ಪಟ್ಟಿಟ್ಟವ್ರೆ. ಅದಕ್ಕೆ ಮುಂಚೆ ಪೌಂಡ್ ಇತ್ತು. ಕೊಡಿ. ಇದು ತಿನ್ನಕ್ಕೆ ಅಲ್ಲಿಂದ ಬೇರೆ ಯಾರು ಆಗ್ಬಿಟ್ಟಿದ್ರೆ ಎಲ್ಲಿ ಕರ್ಕೊಂಡವ್ರು ಇವರು, ಯಾವ ಗಲ್ಲಿ ಒಳಗೆ ಕರ್ಕೊಂಡವ್ರೆ ಅಂದಿರೋನು. ಬಾದಾಮ ಹಾಲು ಇದೆಯಾ? ಬಾದಾಮ ಹಾಲು? ಬಾದಾಮಿ ಹಾಲು ಮಾಡಲ್ಲ, ಬಾದಾಮಿ ಹಲ್ವಾ ಮಾತ್ರ. ನೀರು ಸಕ್ಕತ್ತಾಗೈತೆ, ಬಾಯಿಗಿಟ್ರೆ ಕರ್ಗೋತೈತೆ ಗೈಸ್.
ಟೇಸ್ಟ್ ಅಂತೂ ಲಿಟ್ರಲಿ ಚೆನ್ನಾಗಿದೆ ಗೈಸ್. ಮಿಸ್ ಮಾಡಿದೆ, ಟ್ರೈ ಮಾಡಿ ಕೊಳ್ಳೇಗಾಲ ಬಂದಾಗ. ನಾವು ತೊಗೊಂಡಿದ್ದೀವಿ ಪಾರ್ಸಲು, ನಮ್ಮ ಅಣ್ಣನ ತೊಗೊಂಡಿದ್ದಾನೆ. ಈಗ ಹೊರಡ್ತಾ ಇದ್ದೀವಿ ಮೈಸೂರಿಗೆ. ಸೊ ಇವಾಗ ಮನೆಗೆ ಬಂದು ಬೆಟ್ಟದಿಂದ ಇವ್ರು ಹೊರಡ್ತಾ ಇದ್ದಾರೆ ಶ್ರೀಕೋಟೆಗೆ. ಈಗ ಟಾಟಾ, ಬಾಯ್ ಬಾಯ್ ಮಮ್ಮಿ, ಬಾಯ್ 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 ಕಣ. ನಮ್ಮ ಮಾದೇಶ್ವರ ಟ್ರಿಪ್ ಇಲ್ಲಿಗೆ ಮುಗೀತು. ಟ್ರಿಪ್ಪು ಮುಗೀತು. ಆ್ಯಂಡ್ ಎಲ್ಲರಿಗೂ ಗೈಸ್ ಮಹಾಶಿವರಾತ್ರಿಯ ಶುಭಾಶಯಗಳು ಅಡ್ವಾನ್ಸ್. ಹ್ಯಾಪಿ ಶಿವರಾತ್ರಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ದಯವಿಟ್ಟು ಈ ವ್ಲಾಗ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್ ಗೈಸ್. ಗಗನ ನಿಮ್ಮ ಸಚಿನ್ ಸಾಗರ್ ಅಲ್ಲ. ಬಾಯ್ 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 ಗೈಸ್. ಬಾಯ್ ಲೋಕಾರ್ತ್, ಬಾಯ್ 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 ವಶಿಷ್ಠ, ಬಾಯ್ 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 ಬಾಯ್.